ಹಾಯ್ ಫ್ರೆಂಡ್ಸ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ನ 2ನೇ ದಿನಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಮೊದಲನೇ ಕ್ಲಾಸಲ್ಲಿ ನಾವು ದಿನ ಬಳಕೆಯಲ್ಲಿ ಬಳಸುವಂಥ 10 ವಾಕ್ಯಗಳನ್ನು ಕಲ್ತ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ತುಂಬಾ ಸ್ಪೆಷಲ್. ಯಾಕಂದರೆ ನಾವು ಯಾರನ್ನಾದರೂ ಭೇಟಿಯಾದಾಗ ಮೊದಲು ಮಾಡೋ ಕೆಲಸವೇ ಪರಿಚಯ ಅಥವಾ ಇಂಟ್ರೊಡಕ್ಷನ್. ಇವತ್ತು ನಾನು ನಿಮಗೆ ಕೇವಲ 5 ಸರಳ ಹಂತದಲ್ಲಿ ಇಂಗ್ಲಿಷ್ನಲ್ಲಿ ನಿಮ್ಮ ಬಗ್ಗೆ ಹೇಗೆ ಹೇಳಬೇಕು ಅಂತ ಎಷ್ಟು ನೀಟಾಗಿ ಹೇಳ್ಕೊಡ್ತೀನಿ ಅಂದರೆ ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನೀವೇ ಇಂಗ್ಲಿಷ್ನಲ್ಲಿ ಮಾತಾಡ್ತೀರಾ. ಬನ್ನಿ ಶುರು ಮಾಡೋಣ. ಸರಿ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಕ್ಲಾಸ್ನಲ್ಲಿ ನಾವು ಏನೇನು ಕಲಿತೀವಿ ಅಂತ ಒಮ್ಮೆ ನೋಡಿಬಿಡೋಣ. ಮುಖ್ಯವಾಗಿ 5 ಸರಳ ಹಂತಗಳಲ್ಲಿ ನಿಮ್ಮ ಪರಿಚಯ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತೀನಿ. ಮೊದಲನೇ ಹಂತದಲ್ಲಿ ಶುಭಾಶಯ ಅಥವಾ ಗ್ರೀಟಿಂಗ್ಸ್ ಅಂದರೆ ಮೊದಲಿಗೆ ಯಾರನ್ನಾದರೂ ಭೇಟಿಯಾದಾಗ ಹೇಗೆ ಮಾತು ಶುರು ಮಾಡಬೇಕು ಅನ್ನೋದನ್ನು ಕಲಿತೀವಿ. ಎರಡನೇದಾಗಿ ಹೆಸರು ಅಥವಾ ನೇಮ್, ನಿಮ್ಮ ಹೆಸರನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಹೇಳಬೇಕು ಅಂತ ನೋಡೋಣ. ಮೂರನೇದಾಗಿ ಸ್ಥಳ ಅಥವಾ ಪ್ಲೇಸ್, ನೀವು ಎಲ್ಲಿಂದ ಬಂದಿದ್ದೀರಾ ಅಥವಾ ಎಲ್ಲಿ ವಾಸವಾಗಿದ್ದೀರಾ ಅಂತ ಹೇಳೋದು ಹೇಗೆ ಅಂತ ತಿಳ್ಕೊಳ್ಳೋದು. ಹಾಗೆ 4ನೇದಾಗಿ ವೃತ್ತಿ ಅಥವಾ ವರ್ಕ್, ನೀವು ಏನು ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನು ಪ್ರೊಫೆಷನಲ್ ಆಗಿ ಹೇಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು 5ನೇದಾಗಿ ಹವ್ಯಾಸ ಅಥವಾ ಹಾಬೀಸ್ ಅಂತ ಹೇಳ್ತೀವಿ. ಕೊನೆಯದಾಗಿ ನಿಮ್ಮ ಫ್ರೀ ಟೈಮ್ನಲ್ಲಿ ನಿಮಗೆ ಏನು ಮಾಡೋಕ್ಕೆ ಇಷ್ಟ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಗೆ ವಿವರಿಸೋದು ಅಂತ ಕಲಿತೀವಿ. ಈ 5 ವಿಷಯಗಳನ್ನು ನೀವು ಕಲ್ತ್ಕೊಂಡ್ರೆ ಸಾಕು, ಯಾರ ಮುಂದೆ ಬೇಕಾದರೂ ನೀವು ಕಾನ್ಫಿಡೆಂಟಾಗಿ ನಿಮ್ಮ ಬಗ್ಗೆ ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು. ಬನ್ನಿ ಈಗ ಮೊದಲನೇ ಹಂತದಿಂದ ಶುರು ಮಾಡೋಣ. ಮೊದಲನೇ ಹಂತದಲ್ಲಿ ಶುಭಾಶಯ ಅಥವಾ ಗ್ರೀಟಿಂಗ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಯಾರನ್ನೇ ಭೇಟಿಯಾದರೂ ಕೂಡ ಮೊದಲು ವಿಶ್ ಮಾಡೋದು ಒಂದು ಒಳ್ಳೆ ಪದ್ಧತಿ. ಇಲ್ಲಿ ನೀವು ಹೆಲೋ ಅಥವಾ ಹಾಯ್ ಅಂತ ಹೇಳ್ಬೋದು. ಹಾಗೆ ಸಮಯಕ್ಕೆ ತಕ್ಕಂತೆ ಅಂದರೆ ಬೆಳಗ್ಗೆ ಆದರೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಆದರೆ ಗುಡ್ ಆಫ್ಟರ್ನೂನ್ ಅಥವಾ ಸಂಜೆ ಭೇಟಿಯಾದರೆ ಗುಡ್ ಈವ್ನಿಂಗ್ ಅಂತ ಬಳಸಿ. ಫಾರ್ ಎಕ್ಸಾಂಪಲ್, ಹೆಲೋ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಎರಡನೇ ಹಂತದಲ್ಲಿ ಹೆಸರು ಅಥವಾ ನೇಮ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಹೇಳಲು 2 ಸುಲಭ ದಾರಿ ಇದೆ. ಮೊದಲನೇದಾಗಿ ಮೈ ನೇಮ್ ಈಸ್ ನಿಮ್ಮ ಹೆಸರು. ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸೋದಾದರೆ ಮೈ ನೇಮ್ ಈಸ್ ಜಾನಕಿ. ಹಾಗೆ ಎರಡನೇ ದಾರಿ ಯಾವುದು ಅಂದರೆ ಐ ಎಮ್ ನಿಮ್ಮ ಹೆಸರು ಅಂದರೆ ಐ ಎಮ್ ಜಾನಕಿ ಅಂತ ಹೇಳಬೇಕು. ಹಾಗೆ ಒಂದು ವಿಷಯನ ನೆನಪಿಡಲೇಬೇಕು, ತುಂಬ ಜನ ಮೈ ಸೆಲ್ಫ್ ಜಾನಕಿ ಅಂತ ಹೇಳ್ತಾರೆ. ಇದು ವ್ಯಾಕರಣದ ಪ್ರಕಾರ ತುಂಬಾ ತಪ್ಪು. ಹಾಗಾಗಿ ಯಾವತ್ತೂ ಆ ರೀತಿ ಹೇಳಬೇಡಿ. ಹಾಗೆ 3ನೇ ಹಂತದಲ್ಲಿ ಸ್ಥಳ ಅಥವಾ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಣ, ಹೇಗೆ ಹೇಳಬೇಕು ಅಂತ. ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಲು ಈ ವಾಕ್ಯಗಳನ್ನು ಬಳಸಬೇಕಾಗುತ್ತೆ. ಐ ಆಮ್ ಫ್ರಾಮ್ ನಿಮ್ಮ ಊರು ಅಥವಾ ಐ ಲಿವ್ ಇನ್ ನಿಮ್ಮ ಊರು. ಉದಾಹರಣೆಗೆ ಐ ಆಮ್ ಫ್ರಾಮ್ ಮಂಗಳೂರು ಅಂದರೆ ನಾನು ಮಂಗಳೂರಿನವಳು ಅಂತ ಅರ್ಥ. ಹಾಗೆ 4ನೇ ಹಂತದಲ್ಲಿ ವೃತ್ತಿ ಅಂದರೆ ವರ್ಕ್ ಆರ್ ಪ್ರೊಫೆಷನ್, ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅಂತ ತಿಳ್ಕೊಳ್ಳೋಣ. ನೀವು ಏನು ಮಾಡ್ತಿದ್ದೀರಾ ಅಂತ ಹೇಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನೀವು ಗೃಹಿಣಿಯಾಗಿದ್ದರೆ ಐ ಎಮ್ ಅ ಹೋಮ್ ಮೇಕರ್ ಅಂತ ಹೇಳಿ. ಒಂದು ವೇಳೆ ವಿದ್ಯಾರ್ಥಿ ಆಗಿದ್ದರೆ ಐ ಎಮ್ ಅ ಸ್ಟೂಡೆಂಟ್ ಅನ್ನಿ. ನಾನು ಬ್ಲಾಗರ್ ಹಾಗೂ ಯೂಟ್ಯೂಬರ್ ಆಗಿರೋದ್ರಿಂದ ಐ ಎಮ್ ಅ ಬ್ಲಾಗರ್ ಆ್ಯಂಡ್ ಅ ಯೂಟ್ಯೂಬರ್ ಅಂತ ಹೇಳ್ತೀನಿ. ಅಥವಾ ಹೀಗೂ ಕೂಡ ಹೇಳ್ಬೋದು, ಐ ಎಮ್ ಅ ಹೋಮ್ ಮೇಕರ್ ಆ್ಯಂಡ್ ಅ ಯೂಟ್ಯೂಬರ್ ಅಂತ ಕೂಡ ಹೇಳ್ಬೋದು. ಹಾಗೆ 5ನೇ ಹಂತದಲ್ಲಿ ಹವ್ಯಾಸ ಅಥವಾ ಹಾಬೀಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಏನಿಷ್ಟ ಅಂತ ಹೇಳಲು ಐ ಲವ್ ಅಥವಾ ಐ ಲೈಕ್ ಬಳಸಬೇಕು. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಐ ಲವ್ ಕುಕ್ಕಿಂಗ್ ಆ್ಯಂಡ್ ರೀಡಿಂಗ್ ಬುಕ್ಸ್ ಅಂದರೆ ನನಗೆ ಅಡುಗೆ ಮಾಡೋದು ಮತ್ತು ಪುಸ್ತಕ ಓದೋದು ಇಷ್ಟ ಅಂತ ಅರ್ಥ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಅಂತಿಮ ಅಭ್ಯಾಸ, ಫೈನಲ್ ಸಮರಿ ಅಂದರೆ ಈಗ ನಾವು ಕಲಿತ ಎಲ್ಲ 5 ಹಂತಗಳನ್ನು ಸೇರಿಸಿ ಒಂದೇ ಪ್ಯಾರದಲ್ಲಿ ಹೇಳೋಣ. ಇದನ್ನೇ ನೀವು ಬೇರೆಯವರ ಮುಂದೆ ಕೂಡ ಹೇಳಬೇಕು. ಹೆಲೋ, ಗುಡ್ ಮಾರ್ನಿಂಗ್, ಮೈ ನೇಮ್ ಈಸ್ ಜಾನಕಿ, ಐ ಆಮ್ ಫ್ರಾಮ್ ಮಂಗಳೂರು, ಐ ಆಮ್ ಹೋಮ್ ಮೇಕರ್ ಆ್ಯಂಡ್ ಬ್ಲಾಗರ್, ಐ ಲವ್ ಕುಕ್ಕಿಂಗ್, ನೈಸ್ ಟು ಮೀಟ್ ಯು ಅಂತ ಹೇಳಬೇಕು. ನೋಡಿದ್ರಲ್ವ ಎಷ್ಟು ಸುಲಭ ನೋಡಿ. ಇಲ್ಲಿ ನೈಸ್ ಟು ಮೀಟ್ ಯು ಅಂದರೆ ನಿಮ್ಮನ್ನು ಭೇಟಿಯಾಗಿ ಖುಷಿಯಾಯಿತು ಅಂತ ಅರ್ಥ. ಮಾತು ಮುಗಿಸುವಾಗ ಈ ವಾಕ್ಯ ಬಳಸೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈಗ ನಿಮಗೊಂದು ಸಣ್ಣ ಕೆಲಸ ಅಂದರೆ ಹೋಮ್ವರ್ಕ್ ಅಥವಾ ಕಾಲ್ ಟು ಆ್ಯಕ್ಷನ್ ಅಂತ ಕರಿತೀವಿ. ಈಗ ನಿಮ್ಮ ಸರ್ದಿ, ಯುವರ್ ಟರ್ನ್. ಇವತ್ತಿನ ಪಾಠದ ಆಧಾರದ ಮೇಲೆ ನಿಮಗೊಂದು ಚಿಕ್ಕ ಇನ್ಸ್ಟ್ರಕ್ಷನ್ ಇದೆ. ಅದೇನೆಂದರೆ ನಿಮ್ಮ ಪರಿಚಯನ ಕಮೆಂಟ್ ಬಾಕ್ಸ್ನಲ್ಲಿ ಇಂಗ್ಲೀಷ್ನಲ್ಲಿ ಬರೀಬೇಕು. ರೈಟ್ ಯುವರ್ ಇಂಟ್ರೊಡಕ್ಷನ್ ಇನ್ ಇಂಗ್ಲೀಷ್ ಇನ್ ದ ಕಮೆಂಟ್ ಬಾಕ್ಸ್ ಬಿಲೋ. ನೀವು ಎಷ್ಟು ಚೆನ್ನಾಗಿ ಬರಿತೀರಿ ಎಂದು ನೋಡಲು ನಾನು ಕಾಯ್ತಾ ಇರ್ತೀನಿ. ತಪ್ಪಾದರೂ ಪರವಾಗಿಲ್ಲ, ಪ್ರಯತ್ನ ಪಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ.
ಹಾಗೆ ಹೋಗೋ ಮೊದಲು ಒಂದು ಸಣ್ಣ ರಿಮೈಂಡರ್ ಕೂಡ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.